ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕಾಂತಾರ ಚಿತ್ರದ ಸಾಂಗ್ ಬಗ್ಗೆ ಅಂದರೆ ಸಿಂಗಾರ ಸಿರಿಯ ಸಾಂಗ್ ಏನು ರಿಲೀಸ್ ಆಗಿತ್ತು, ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಸಾಂಗ್ ಬಗ್ಗೆ ನನ್ನ ಅಭಿಪ್ರಾಯವನ್ನ ಈಗ ಆಲ್ರೆಡಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ವೇಳೆ ಆ ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಕಾಂತಾರ ಚಿತ್ರದ ಟ್ರೈಲರ್ ಬಗ್ಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅಂದ್ರೆ ನನ್ನ ಅಭಿಪ್ರಾಯ, ಕಾಂತಾರ ಚಿತ್ರದ ಟ್ರೈಲರ್ ಅನ್ನ ಈಗ ಜಸ್ಟ್ ನೋಡಿದೆ, ಅಂದ್ರೆ ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಕಾಂತಾರ ಚಿತ್ರದ ಟ್ರೈಲರ್ಗೋಸ್ಕರ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೆ ಸ್ನೇಹಿತರೆ. ಬಿಕಾಸ್ ನಮ್ಮ ರಿಷಬ್ ಶೆಟ್ಟಿ ಅವರು ಅಂದ್ರೆ ಅವರ ಒಂದು ಕ್ರಿಯೇಟಿವಿಟಿಯನ್ನ ಬಳಸಿಕೊಂಡು ಎಷ್ಟು ಅದ್ಭುತವಾದಂತಹ ಒಂದು ಲೋಕವನ್ನ ಕಟ್ಕೊಡ್ತಾರೆ ಅಂತಂದ್ರೆ, ಅಂದ್ರೆ ಅವರ ಒಂದು ಇಮ್ಯಾಜಿನೇಷನ್ನೇ ಒಂದು ಕ್ರಿಯೇಟಿವಿಟಿ, ಅಂದ್ರೆ ತುಂಬಾನೇ ಕ್ರಿಯೇಟಿವ್ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಉದಾಹರಣೆಗೆ ನೀವು ಕಿರಿಕ್ ಪಾರ್ಟಿ ಚಿತ್ರವನ್ನ ನೋಡಬಹುದು. ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಅಷ್ಟು ಕ್ರಿಯೇಟಿವ್ ಆಗಿ ಆ ಒಂದು ಇಂಟರ್ವಲ್ ಬ್ಲಾಕ್ ಏನ್ ಬರುತ್ತೆ, ಇಂಟರ್ವಲ್ ಬ್ಲಾಕ್ ನ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಹೀರೋ ಅಂತ ಚಿತ್ರ ಬಂತಲ್ಲ, ಹೀರೋ ಚಿತ್ರವನ್ನ ನಾನು ಥಿಯೇಟರ್ಗೆ ಹೋಗಿ ನೋಡ್ಬೇಕಾದ್ರೆ ಆ ಒಂದು ಬಾನಂಚಿಗೆ ಓಡುವ ಬಾರ ಅಂತ ಒಂದು ಸಾಂಗ್ ಬರುತ್ತೆ. ಎಂಥ ಅದ್ಭುತವಾದಂತಹ ಸಾಂಗ್ ಸ್ನೇಹಿತರೆ. ಆ ಒಂದು ಸಾಂಗು ಈ ರೀತಿಯಾದಂತಹ ಸಾಹಿತ್ಯ ಇರ್ತಕ್ಕಂಥ ಸಾಂಗು ಈ ಸಿನಿಮಾದಲ್ಲಿ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚಿತ್ರಮಂದಿರಕ್ಕೆ ಹೋಗಿ ನೋಡ್ತಾ ಇದ್ದೀನಿ, ಸಡನ್ ಆಗಿ ಆ ರೀತಿಯಾದಂತಹ ಒಂದು ಸಾಂಗ್ ಬರಬೇಕಾದ್ರೆ ಅಂದ್ರೆ ಒಂದು ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಬೇಕು ಸ್ನೇಹಿತರೆ. ಸೊ ಹೀಗೆ ಅಂದ್ರೆ ಆ ಒಂದು ಸಾಂಗ್ ನಲ್ಲಿ ಬರ್ತಕ್ಕಂತಹ ಸಾಹಿತ್ಯ ಎಲ್ಲ ನಿಜಕ್ಕೂ ಮರೆಯೋದಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಆ ಒಂದು ಸಾಂಗ್ಗೆ ತಕ್ಕಂತೆ, ಸಿಚುವೇಶನ್ಗೆ ತಕ್ಕಂತೆ ಆ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಇವೆಲ್ಲ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಸೊ ಈಗ ನಾನು ಕಾಂತಾರ ಚಿತ್ರದ ಟ್ರೈಲರ್ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಕಾಂತಾರ ಚಿತ್ರದ ಟ್ರೈಲರ್ ನಲ್ಲಿ ನಾನು ಕಂಡಂತಹ ವಿಷಯಗಳು, ನಾನು ಅರ್ಥ ಮಾಡ್ಕೊಂಡಂತಹ ವಿಷಯಗಳು ಏನಪ್ಪಾ ಅಂತಂದ್ರೆ, ಕಾಂತಾರ ಚಿತ್ರದ ಟ್ರೈಲರ್ ನೋಡಿದ್ಮೇಲೆ ಈ ಒಂದು ಚಿತ್ರ ಅಂದ್ರೆ ಈ ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಅಂದ್ರೆ ಮಲೆನಾಡಿನ ಜನರು ಅಂದ್ರೆ ಅವರು ಆಚರಿಸುವಂತಹ ಕೆಲವು ಆಚರಣೆಗಳು ಇವೆಲ್ಲ ಇರುತ್ತಲ್ಲ. ಸೊ ಈ ಆಚರಣೆಗಳ ವಿರುದ್ಧ ಅಂದ್ರೆ ಈ ಆಚರಣೆಗಳು ಪ್ರಕೃತಿಗೆ ಹಾನಿ ಆಗಬಾರ್ದು, ಪ್ರಕೃತಿಗೆ ಈ ಆಚರಣೆಗಳಿಂದ ಹಾನಿ ಆಗ್ತಾ ಇದೆ ಅಂತ ನಮ್ಮ ಕಿಶೋರ್ ಅವರು ಪೊಲೀಸ್ ಅಂದ್ರೆ ದಕ್ಷ ಅಧಿಕಾರಿಯಾಗಿ ಇಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಅವರು ಈ ಒಂದು ಟ್ರೈಲರ್ ನಲ್ಲೂ ಕೂಡ ಹೇಳ್ತಾರೆ, ನಿಮ್ಮ ಆಚರಣೆಗಳಿಂದ ಈ ರೀತಿ ಪಕ್ಷಿಗಳಿಗೆ ಅಂದ್ರೆ ಪ್ರಕೃತಿಗೆ ತೊಂದರೆ ಆಗ್ತಾ ಇದೆ ಅಂತೆಲ್ಲ ಆ ರೀತಿ ಹೇಳೋವಂತ ಡೈಲಾಗ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಆ ರೀತಿ ಹೇಳೋ ರೀತಿಯೆಲ್ಲ ಇದರಲ್ಲಿ ಸೀನ್ಸ್ ಅನ್ನ ತೋರಿಸಿದ್ದಾರೆ ಸ್ನೇಹಿತರೆ. ಸೊ ಇದನ್ನ ನೋಡ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಆಚರಣೆ ಮಾಡ್ತಾ ಇದ್ದಾರೆ, ಅಂದ್ರೆ ಒಂದು ಆಚರಣೆ ಅಂದ್ರೆ ತಲತಲಾಂತರದಿಂದ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ಆಚರಣೆ. ಈಗ ಅಂದ್ರೆ ಪೊಲೀಸ್ ಅವರು ಈ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಆಚರಣೆಯಿಂದ ಈ ರೀತಿ ಪ್ರಕೃತಿಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ವಿರುದ್ಧ ಅಂದ್ರೆ ಅವರು ಎಗೇನ್ಸ್ಟ್ ಆಗಿ ನಿಂತ್ಕೊಳ್ಳುವಂಥದ್ದು. ಸೊ ಈ ರೀತಿ ಹೋಗುವಂತ ಕತೆ ಇರ್ಬೋದೇನೋ ಅಂತ ನಾನು ಊಹೆ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಯಾವ ರೀತಿ ಅಂದ್ರೆ ಕತೆ ಯಾವ ರೀತಿ ಹೋಗುತ್ತೆ ಅಂತ ನನಗೆ ಕರೆಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಬಟ್ ಇದನ್ನ ಈ ಒಂದು ಪರ್ಟಿಕ್ಯುಲರ್ ಅಂದ್ರೆ ನಮ್ಮ ಕಿಶೋರ್ ಅವರು ಹೇಳ್ತಾರಲ್ಲ, ಈ ರೀತಿ ಪ್ರಕೃತಿಗೆ ಅಂದ್ರೆ ನಿಮ್ಮ ಒಂದು ಆಚರಣೆಯಿಂದ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ನಮ್ಮ ರಿಷಬ್ ಶೆಟ್ಟಿ ಅವರು ಪಕ್ಷಿಗಳು ಏನ್ ಬಂದು ಕಂಪ್ಲೇಂಟ್ ಮಾಡ್ತಾ ಅಂತ ಕೇಳ್ತಾರೆ. ಆ ಸೀನಲ್ಲಿ ಟ್ರೈಲರ್ ನೋಡಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರಬಹುದು. ಈಗ ಜಸ್ಟ್ ರಿಲೀಸ್ ಆಗಿದ್ದು ಟ್ರೈಲರ್, ನಾನು ನೋಡಿ ಆ ಒಂದು ಟ್ರೈಲರ್ ಅಲ್ಲಿ ಇರ್ತಕ್ಕಂಥ ಈ ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಅಂದ್ರೆ ಇದರಲ್ಲಿ ನಾನು ಮುಖ್ಯವಾಗಿ ಗಮನಿಸಿದಂತಹ ಮುಖ್ಯವಾದಂತಹ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಮಂಗಳೂರು ಸೈಡ್ ಅಲ್ಲೆಲ್ಲ ಅಂದ್ರೆ ಭೂತ ಅಂದ್ರೆ ಕೋಲ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅಂದ್ರೆ ಭೂತಾರಾಧನೆ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಹೇಳ್ತಾರಲ್ವಾ ಸ್ನೇಹಿತರೆ. ಇದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಂದ್ರೆ ಮಲೆನಾಡಿನ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅಥವಾ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ, ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ. ಸೊ ನನಗೆ ತುಂಬಾ ಇಷ್ಟವಾಗುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಮಲೆನಾಡು ಅಂದ್ರೇನೆ ನನಗೊಂದು ರೀತಿ ಕುತೂಹಲ. ಯಾಕಂತಂದ್ರೆ ಮಲೆನಾಡಿನ ಜನರು ಅವರ ಒಂದು ಸಂಸ್ಕೃತಿ ಆಗಿರ್ಬೋದು, ಮತ್ತೆ ಮಲೆನಾಡಿನಲ್ಲಿ ಇರ್ತಕ್ಕಂಥ ಕೆಲವು ಅಂದ್ರೆ ಅವ್ರು ಮಾಡುವಂತ ಆಚರಣೆಗಳು, ಇದ್ರ ಬಗ್ಗೆ ನನಗೆ ತುಂಬಾನೇ ಕುತೂಹಲ, ತುಂಬಾನೇ ಅಂದ್ರೆ ಹೆಚ್ಚು ತಿಳ್ಕೋಬೇಕು ಇದ್ರ ಬಗ್ಗೆ ಅಂತ ನನಗೂ ಕೂಡ ಆಸಕ್ತಿ ಇದೆ ಸ್ನೇಹಿತರೆ. ಸೊ ಅಂದ್ರೆ ರಂಗಿತರಂಗ ಚಿತ್ರ ಆಗಿರ್ಬೋದು, ಈ ಚಿತ್ರಗಳನ್ನೆಲ್ಲ ನೋಡ್ಬೇಕಾದ್ರೆ ಅಂದ್ರೆ ಆ ಒಂದು ಪ್ರಕೃತಿನೇ ಒಂದು ನಿಗೂಢ ಅಂತಾನೆ ಹೇಳ್ಬೇಕು. ಅಂದ್ರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂದ್ರೆ ಪ್ರಕೃತಿಯ ಜೊತೆಗೇನೆ ಅಡ್ಜಸ್ಟ್ ಆಗಿ ಪ್ರಕೃತಿಯ ಜೊತೆಗೇನೆ ಜೀವನ ಮಾಡುವಂತಹ ಮಲೆನಾಡಿನ ಜನರು ಅಂದ್ರೆ ಅವರ ಒಂದು ಜೀವನ ಶೈಲಿಯನ್ನ ನಾವು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನ ಓದಿದ್ರೆ ನಾವು ಅರ್ಥ ಮಾಡ್ಕೋಬಹುದು. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಷ್ಟು ಅದ್ಭುತವಾಗಿ ಮಲೆನಾಡಿನ ಜನರ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಪ್ರಕೃತಿಯ ಜೊತೆಗೆ ಮನುಷ್ಯ ಆಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಪ್ರಕೃತಿಯ ಜೊತೆಗೆ ಹೊಂದ್ಕೊಂಡು ಬದುಕ್ತಾ ಇದ್ದ, ಇದ್ರ ಬಗ್ಗೆ ಎಲ್ಲ ಅಷ್ಟು ಅದ್ಭುತವಾಗಿ ಅವರು ಪದಗಳ ಮುಖಾಂತರ ಕಟ್ಕೊಟ್ಟಿರ್ತಾರೆ ಸ್ನೇಹಿತರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಮತ್ತೆ ನೀವು KP ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳನ್ನು ಓದಿದ್ರೆ ಮಲೆನಾಡಿನಲ್ಲಿ ಇರ್ತಕ್ಕಂತಹ ಸಂಪತ್ತನ್ನ ಹೇಗೆ ಲೂಟಿ ಮಾಡ್ತಾ ಇದ್ರು ಇದ್ರ ಬಗ್ಗೆ ಎಲ್ಲ ಅದ್ಭುತವಾಗಿ ಜುಗಾರಿ ಕ್ರಾಸ್ ಆಗಿರ್ಬೋದು, ಜುಗಾರಿ ಕ್ರಾಸ್ ಕಾದಂಬರಿ ಓದಿದ್ರೆ ಮಲೆನಾಡಿನಲ್ಲಿ ಏನೇನೆಲ್ಲ ಅಂದ್ರೆ ಮಲೆನಾಡಿನಲ್ಲಿ ಇರ್ತಕ್ಕಂತಹ ಒಂದು ಪ್ರಕೃತಿಯಲ್ಲಿ
ಕೈಯಲ್ಲಿರ್ತಕ್ಕಂಥ ಸಂಪತ್ತನ್ನು ಹೇಗೆ ಲೂಟಿ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಅಷ್ಟು ಅದ್ಭುತವಾಗಿ ಒಂದು ಕಾದಂಬರಿಯ ಮುಖಾಂತರ ಅವರ ಕಲ್ಪನೆ, ಅಂದರೆ ಅವರ ಕಲ್ಪನೆಯನ್ನು ಯೂಸ್ ಮಾಡಿಕೊಂಡು ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿರ್ತಾರೆ ಸ್ನೇಹಿತರೆ. ಜುಗಾರಿ ಕ್ರಾಸ್ ಕಾದಂಬರಿಯನ್ನು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಓದಲೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಬಿಕಾಸ್ ನಾನು ಆ ಕಾದಂಬರಿಯನ್ನು 2 ಬಾರಿ ಓದಿದ್ದೇನೆ, ಕರ್ವಾಲೋ ಕಾದಂಬರಿಯನ್ನು 3 ಬಾರಿ ಓದಿದ್ದೇನೆ ಸ್ನೇಹಿತರೆ. ಅಂದರೆ ಕೂತಲ್ಲೇ ಮಲೆನಾಡಿನ ಪರಿಚಯ ಮಾಡಿಕೊಡ್ತಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಾಗಿರ್ಬೋದು, ಮತ್ತೆ ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಬೋದು ಸ್ನೇಹಿತರೆ. ಸೊ ಹೀಗೆ ನೋಡಿ, ನಾನು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟೆ. ಸೊ ಅದಕ್ಕೆ ನನಗೆ ಈ ರೀತಿ ಮಲೆನಾಡಿಗೆ ಸಂಬಂಧಪಟ್ಟಂತಹ ವಿಷಯಗಳು ನನಗೆ ಬಹಳ ಕುತೂಹಲ ಮೂಡಿಸುತ್ತೆ ಸ್ನೇಹಿತರೆ. ಮತ್ತೆ ಗುಡ್ಡದ ಭೂತ ಸೀರಿಯಲ್ ಆಗಿರ್ಬೋದು, ಇವೆಲ್ಲ ನನಗೆ ಅಂದರೆ ಮಲೆನಾಡಿಗೆ ಸಂಬಂಧಪಟ್ಟಂತಹ ವಿಷಯಗಳು ನನಗೆ ನೆನಪಾದಾಗ ಇವೆಲ್ಲ ಅಟ್ ಎ ಟೈಮ್ ಒಂದು ಸೆಕೆಂಡ್ ಹಿಂಗೆ ಬಂದು ಹೋಗೋ ರೀತಿ ಆಗುತ್ತೆ ಸ್ನೇಹಿತರೆ. ಸೊ ಈಗ ಕಾಂತಾರ ಚಿತ್ರದ ಟ್ರೈಲರ್ ಅನ್ನು ನೋಡಿದಾಗ ಅಂದರೆ ಲಾಸ್ಟ್ ಸೀನಲ್ಲಿ ಆ ಒಂದು ಭೂತಾರಾಧನೆ ಮಾಡುವಂಥ ಸೀನ್ ಏನೋ ಬರೋ ಥರ ತೋರಿಸ್ತಾರಲ್ವ ಸ್ನೇಹಿತರೆ. ಅಂದರೆ ಭೂತಾರಾಧನೆನೋ ಅಥವಾ ಕೋಲ ಕೊಡ್ತಾ ಇರೋ ರೀತಿನೋ ತೋರಿಸ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಸ್ನೇಹಿತರೆ. ಬಟ್ ಅದು ಭೂತಾರಾಧನೆನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾವುದೋ ಒಂದು ವಿಷಯವನ್ನೇ ಅಲ್ಲಿ ತೋರಿಸಿರೋದು. ಸೊ ಲಾಸ್ಟಲ್ಲಿ ಒಂದು ಕಿರ್ಚುವಂಥ ದೃಶ್ಯ ಆಗಿರ್ಬೋದು, ಮತ್ತೆ ಬ್ಯಾಕ್ಗ್ರೌಂಡ್ BGM ಸೌಂಡ್ ಆಗಿರ್ಬೋದು, ಒಂದು ರೀತಿ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳಬೇಕು. ಟ್ರೈಲರ್ ಅನ್ನು ನೋಡ್ತಾ ಇದ್ರೆ ಅಷ್ಟು ಅದ್ಭುತವಾಗಿತ್ತು. ಸೊ ಈ ಒಂದು ಚಿತ್ರ ಇದೇ ತಿಂಗಳು ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ. ಸೆಪ್ಟೆಂಬರ್ 30ನೇ ತಾರೀಕು 2 ವಿಶೇಷ ಇದೆ ಸ್ನೇಹಿತರೆ, ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ವಿಶೇಷ ಕಾಂತಾರ ಚಿತ್ರ ರಿಲೀಸ್ ಆಗ್ತಾ ಇದೆ, ಮತ್ತೊಂದು ವಿಶೇಷ ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ಪೂರ್ವಜರ ಹೆಮ್ಮೆ ಪೊನ್ನಿಯಿನ್ ಸೆಲ್ವನ್ ಕತೆ. ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಆಧಾರವಾಗಿಟ್ಕೊಂಡು ಬರ್ತಾ ಇರತಕ್ಕಂತಹ, ಅದೇ ಹೆಸರಿನಲ್ಲೇ ಬರ್ತಾ ಇರತಕ್ಕಂತಹ ಚಿತ್ರ ಪೊನ್ನಿಯಿನ್ ಸೆಲ್ವನ್ ಚಿತ್ರ ಮೊದಲನೇ ಭಾಗ ರಿಲೀಸ್ ಆಗ್ತಾ ಇದೆ. ಇದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆ ಆದ್ರಿಂದ ನಾನು ಹೇಗಾದ್ರೂ ಮಾಡಿ ಈ ಕಥೆಯನ್ನ ಕನ್ನಡಿಗರಿಗೂ ಕೂಡ ಅರ್ಥ ಮಾಡಿಸ್ಬೇಕು. ಈ 5 ಭಾಗಗಳ ಮಹಾಸಾಗರದಂತಹ ಮಹಾಕಥೆಯನ್ನ ಕನ್ನಡಿಗರಿಗೂ ಕೂಡ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ನಾನು ಈ ಕಥೆಯನ್ನ ಸಂಕ್ಷಿಪ್ತವಾಗಿ, ಸಿಂಪಲ್ ಆಗಿ, ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಕತೆ ಹೇಳಿದ್ರೆ ಹೇಗಿರುತ್ತೋ ಹಾಗೆ ನಾನು ಸಿಂಪಲ್ ಆಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ, ಸಂಚಿಕೆಗಳ ಮುಖಾಂತರ. ಒಂದು ವೇಳೆ ಕನ್ನಡಿಗರಲ್ಲಿ ಇನ್ನೂ ಯಾರಾದರೂ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿನಿಂದಾನೇ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಇವತ್ತಿನಿಂದಾನೇ ಕಥೆ ಕೇಳೋದಕ್ಕೆ ಶುರು ಮಾಡಿ. ಮತ್ತೆ ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳನ್ನ ಕೇಳಿ ಮುಗಿಸಿದ ನಂತರ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ಸ್ ಅಂತ ನಾನು ಏನು ಸರಣಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ, ಅದನ್ನು ಕೂಡ ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ. ಬಿಕಾಸ್ ಪೊನ್ನಿಯಿನ್ ಸೆಲ್ವನ್ ಕಥೆ ಹೇಳಬೇಕಾದ್ರೆ ನಾರ್ಮಲ್ ಎಪಿಸೋಡ್ಸ್ ನಲ್ಲಿ ಹೇಳದೇ ಇರತಕ್ಕಂಥ ವಿಷಯಗಳನ್ನೆಲ್ಲ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ ಸರಣಿ ವಿಡಿಯೋಸ್ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ, ಆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ಸ್ ಮುಖಾಂತರ ನಾನು ಕೆಲವು ಮುಖ್ಯವಾದಂಥ ವಿಷಯಗಳು ಯಾವುದು ನಾರ್ಮಲ್ ಎಪಿಸೋಡ್ಸ್ ನಲ್ಲಿ ಹೇಳಿರಲ್ವೋ ಆ ವಿಷಯಗಳನ್ನೆಲ್ಲ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ಸ್ ಮುಖಾಂತರ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದ್ರೆ ಮುಖ್ಯವಾಗಿ ಕೆಲವೊಂದು ವಿಷಯಗಳನ್ನ ಈ ಕಥೆಯಲ್ಲಿ ಬಿಡಲೇಬಾರದು ಸ್ನೇಹಿತರೆ. ಕೆಲವೊಂದು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಚಿತ್ರಮಂದಿರದಲ್ಲಿ ಚಿತ್ರವನ್ನ ವೀಕ್ಷಿಸಬೇಕಾದ್ರೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕನ್ನಡಿಗರು ಈ ಒಂದು ಚಿತ್ರವನ್ನು ಕನ್ನಡ ವರ್ಷನ್ನಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ಐಮ್ಯಾಕ್ಸ್ನಲ್ಲಿ ವೀಕ್ಷಿಸಬೇಕಾದ್ರೆ ಯಾವುದೇ ಗೊಂದಲ, ಕನ್ಫ್ಯೂಷನ್ಸ್ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನು ಐಮ್ಯಾಕ್ಸ್ನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಕಥೆಯನ್ನು ಕನ್ನಡಿಗರಿಗೂ ತಲುಪಿಸಬೇಕು ಅಂತ ಸಂಚಿಕೆಗಳ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಕನ್ನಡಿಗರು ಎಷ್ಟೋ ಜನ ಈ ಕಥೆಯನ್ನು ಕೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದಂತಹ ಎಲ್ಲ ಸಂಚಿಕೆಗಳನ್ನು, ಅಂದರೆ ಈ ಕಥೆಯ ಎಲ್ಲ ಸಂಚಿಕೆಗಳನ್ನು, ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳನ್ನು ಕೇಳಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಅದ್ಭುತವಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದಾಗಿರ್ಬೋದು, ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ, ಕತೆ ಕೇಳಬೇಕಾದ್ರೆ ನೀವು ಡೌಟ್ಸ್ ಕೇಳೋದಾಗಿರ್ಬೋದು, ಇದೆಲ್ಲ ನನಗೆ ತುಂಬಾನೇ ಹೆಮ್ಮೆ ಅನಿಸುತ್ತೆ ಸ್ನೇಹಿತರೆ. ಮತ್ತೆ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್, ಎನ್ಕರೇಜ್ಮೆಂಟ್ ಇಲ್ಲದೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಸೊ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕಾಂತಾರ ಚಿತ್ರದ ಟ್ರೈಲರ್ ಅನ್ನು ನೋಡಿ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸೊ ನಾನು ಹೇಳಿದಂಥ ವಿಷಯಗಳಲ್ಲಿ ಅಂದರೆ ಆ ಭೂತಾರಾಧನೆ ಬಗ್ಗೆ ಮತ್ತೆ ಕೋಲ ಕೊಡೋದ್ರ ಬಗ್ಗೆ, ಇದ್ರ ಬಗ್ಗೆ ನಾನು ಏನಾದರೂ ತಪ್ಪಾಗಿ ಹೇಳಿದರೆ ನನಗೆ ಅಷ್ಟು ಮಟ್ಟಿಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನಾನು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನೇ ನಾನು ಹೇಳಬೇಕು ಅಂತ ಅನ್ಕೊಂಡೆ. ದಯವಿಟ್ಟು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಕೇಳೋದನ್ನ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ಕಾಂತಾರ ಚಿತ್ರ ಕೂಡ ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಕಾಂತಾರ ಚಿತ್ರವನ್ನು ಕೂಡ ವೀಕ್ಷಿಸ್ತೀನಿ, ಮತ್ತೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಕೂಡ, ಅಂದರೆ ಪೊನ್ನಿಯಿನ್ ಸೆಲ್ವನ್ ಚಿತ್ರವನ್ನು ಕೂಡ ವೀಕ್ಷಿಸ್ತೇನೆ. ಮತ್ತೆ ನೋಡಿ ಹೇಗಿದೆ ಕಾಂತಾರ ಚಿತ್ರ, ಒಂದು ಕಡೆ ನಮ್ಮ ರಿಷಬ್ ಶೆಟ್ಟಿ ಅವರ ಕ್ರಿಯೇಟಿವಿಟಿಯನ್ನು ತೋರಿಸುತ್ತೆ, ಇನ್ನೊಂದು ಕಡೆ ಪೊನ್ನಿಯಿನ್ ಸೆಲ್ವನ್ ಅಂತ
ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಬರ್ತಾ ಇರತಕ್ಕಂತಹ ಒಂದು ಚಿತ್ರ. ಅದರಲ್ಲೂ ಎಷ್ಟೋ ವರ್ಷಗಳ ನಂತರ ನಮ್ಮ ಪೂರ್ವಜರನ್ನ ನಾವು ಬೆಳ್ಳಿ ಪರದೆ ಮೇಲೆ ಐಮ್ಯಾಕ್ಸ್ ನಲ್ಲಿ ಅನುಭವಿಸುವಂತಹ ಒಂದು ಅವಕಾಶ ಸಿಗ್ತಾ ಇದೆ. ಇದನ್ನ ನಾವು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಸ್ನೇಹಿತರೆ. ಬಿಕಾಸ್ ಚೋಳರು ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂತಹ ಸಾಧನೆಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಇವತ್ತಿಗೂ ಕೂಡ ಆ ದೇವಸ್ಥಾನಗಳಲ್ಲಿ ಇರ್ತಕ್ಕಂತಹ ಆ ಒಂದು ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತ ನಾವು ಏನು ಹೇಳ್ತೀವಿ, ಆ ಆರ್ಕಿಟೆಕ್ಚರಲ್ ಮಾರ್ವಲ್ ಅಂದ್ರೆ ಆ ಶಿಲ್ಪಕಲೆಗಳು ಇವತ್ತಿಗೂ ಕೂಡ ಜೀವ ಕಲೆಯನ್ನ ಸಾರ್ತಾ ಇದೆ ಅಂತಾನೆ ಹೇಳಬೇಕು ಸ್ನೇಹಿತರೆ. ಮತ್ತೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನ ಆಗಿರ್ಬೋದು, ಮತ್ತೆ ಗಂಗೈಕೊಂಡ ಚೋಳಪುರಂ ಆಗಿರ್ಬೋದು, ಮತ್ತೆ ಬೆಂಗಳೂರಿನಲ್ಲೇನೆ 9-10 ದೇವಸ್ಥಾನಗಳು, ಅವರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ 9-10 ದೇವಸ್ಥಾನಗಳು ಇನ್ನೂ ಕೂಡ ಸರ್ವೈವಿಂಗ್ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಉದಾಹರಣೆಗೆ ಹಲ್ಸೂರ್ನಲ್ಲಿರ್ತಕ್ಕಂತಹ ಸೋಮೇಶ್ವರ ಟೆಂಪಲ್ ಆಗಿರ್ಬೋದು, ಮತ್ತೆ ರಾಜರಾಜ ಚೋಳ ಅವರಾಗಿರ್ಬೋದು, ಮತ್ತೆ ರಾಜೇಂದ್ರ ಚೋಳ ಅವರಾಗಿರ್ಬೋದು, ಅಂದ್ರೆ ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರಾಗಿರ್ಬೋದು, ಇವರ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಚೋಳ ಸಾಮ್ರಾಜ್ಯವನ್ನ ಕಡಲುಗಳ ಆಚೆ ಅಂದ್ರೆ ಕಡಲಾಚೆಗೂ ಕೂಡ ಕಡಲಾಚೆ ಇರತಕ್ಕಂತಹ ದೇಶಗಳಲ್ಲೂ ಕೂಡ ಚೋಳ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಟ್ರೇಡಿಂಗ್ ನಡೀತಾ ಇರುತ್ತೆ. ಅಂದ್ರೆ ಸಿ ರೂಟ್ಸ್ ಮುಖಾಂತರ ಈ ರೀತಿ ಅಂದ್ರೆ ಇವರು ನಾಗಪಟ್ಟಿನಂನಲ್ಲಿ ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಾಗಪಟ್ಟಿನಂನಲ್ಲಿ ಒಂದು ಬಂದರು ಪ್ರದೇಶವನ್ನ ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಬಂದರು ಪ್ರದೇಶದಲ್ಲಿ ಬೇರೆ ದೇಶಗಳಿಂದ ಹಡಗುಗಳು ಬರ್ತಾ ಇರುತ್ತೆ. ಬೇರೆ ದೇಶಗಳಿಂದ ಹಡಗುಗಳು ಬಂದು ಅವರ ಒಂದು ಸರಕುಗಳನ್ನ ಇಲ್ಲಿ ಮಾರೋದಕ್ಕೋಸ್ಕರ ಟ್ರೇಡರ್ಸ್ ಬರ್ತಾ ಇರ್ತಾರೆ. ಮತ್ತೆ ಇಲ್ಲಿಂದ ಎಷ್ಟೋ ಜನ ನಾಗಪಟ್ಟಿನಂ ಬಂದರು ಪ್ರದೇಶ ಏನಿರುತ್ತೆ, ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ನಾಗಪಟ್ಟಿನಂನಿಂದ ಹಡಗುಗಳು ಇಲ್ಲಿಂದ ಅಂದ್ರೆ ಚೋಳ ಸಾಮ್ರಾಜ್ಯದ ಹಡಗುಗಳು ಹೋಗ್ತಾ ಇರುತ್ತೆ. ಇಲ್ಲಿಂದ ಟ್ರೇಡರ್ಸ್ ಹೋಗ್ತಾ ಇರ್ತಾರೆ. ಇಲ್ಲಿಂದ ಟ್ರೇಡರ್ಸ್ ಅಲ್ಲಿಗೆ ಹೋಗಿ ಇಲ್ಲಿರ್ತಕ್ಕಂಥ ಎಷ್ಟೋ ಉತ್ಪನ್ನಗಳನ್ನ ಅಲ್ಲಿ ತಗೊಂಡೋಗಿ ಅವರು ಮಾರೋದಾಗಿರ್ಬೋದು. ಈ ರೀತಿ ಅಂದ್ರೆ ಬಿಸ್ನೆಸ್ ಆಗಿರ್ಬೋದು. ಅಟ್ ದ ಸೇಮ್ ಟೈಮ್ ಅಂದ್ರೆ ಕಡಲುಗಳಲ್ಲಿ ಈ ರೀತಿ ಸರಕುಗಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅಂದ್ರೆ ಕಡಲ್ಗಳ್ಳರು ಅಂತ ನಾವೇನು ಹೇಳ್ತೀವಿ, ಪೈರೇಟ್ಸ್ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಾಗ ನಮ್ಮ ರಾಜರಾಜ ಚೋಳ ಅವರು ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿಬೇಕಾದ್ರೆ ಇದ್ರ ಬಗ್ಗೆ ಹೇಳ್ತಾರೆ. ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅವರ ಚಿಕ್ಕಪ್ಪ ಉತ್ತಮ ಚೋಳ ಅವರು 15 ವರ್ಷ ಚೋಳ ಸಾಮ್ರಾಜ್ಯವನ್ನ ಆಳ್ವಿಕೆ ನಡೆಸಿದ ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆಗ್ತಾರೆ. ರಾಜ ಆದ ನಂತರ ಅವರು ರಾಜರಾಜ ಚೋಳ ಅವರಾಗ್ತಾರೆ ಸ್ನೇಹಿತರೆ. ಅಂದ್ರೆ ಅವರಿಗೆ ರಾಜರಾಜ ಚೋಳ ಅನ್ನೋ ಒಂದು ಪಟ್ಟವನ್ನ ಕೊಡ್ತಾರೆ. ಆ ಒಂದು ಪಟ್ಟವನ್ನ ಅವರು ಸಂಪಾದನೆ ಮಾಡ್ಕೋತಾರೆ. ನಂತರ ಈ ಒಂದು ಕಡಲ್ಗಳ್ಳರನ್ನ ಹೇಗಾದ್ರೂ ಮಾಡಿ ನಾನು ಕಂಟ್ರೋಲ್ ಮಾಡ್ತೀನಿ, ಅಂದ್ರೆ ಕಡಲ್ಗಳ್ಳರನ್ನ ಕಂಟ್ರೋಲ್ ಮಾಡಬೇಕು. ಕಡಲ್ಗಳ್ಳರು ಈ ರೀತಿ ನಮಗೆ ಅಂದ್ರೆ ಕಡಲ್ಗಳ್ಳರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಚೋಳ ಸಾಮ್ರಾಜ್ಯದ ಟ್ರೇಡರ್ಸ್ಗೆ ಆಗ್ಬಾರ್ದು ಇನ್ಮೇಲೆ ಅಂತ ಹೇಳಿ ನಮ್ಮ ರಾಜರಾಜ ಚೋಳ ಅವರು ಅಂದ್ರೆ ಈ ರೀತಿ ಪೈರೇಟ್ಸ್ ಅಂದ್ರೆ ಕಡಲ್ಗಳ್ಳರಿಂದ ಈ ರೀತಿ ಚೋಳ ಸಾಮ್ರಾಜ್ಯದ ಟ್ರೇಡರ್ಸ್ಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ರಾಜರಾಜ ಚೋಳ ಅವರು ಎಷ್ಟೋ ಹಡಗುಗಳನ್ನ ನಿರ್ಮಾಣ ಮಾಡಿ ಆ ಹಡಗುಗಳ ಮುಖಾಂತರ ಹೋಗಿ ಅಂದ್ರೆ ಕಡಲಿನಲ್ಲಿ ಇವರು ಅಂದ್ರೆ ಕಡಲಿನಲ್ಲಿ ಯುದ್ಧ ಮಾಡಿ ಅಂದ್ರೆ ಕಡಲಿನಲ್ಲಿ ಕಡಲ ನಡುವೆ ಇವರು ಯುದ್ಧ ಮಾಡಿ ಆ ಒಂದು ಪೈರೇಟ್ಸ್ ಕಡಲ್ಗಳ್ಳರ ಜೊತೆ ಇವರು ಯುದ್ಧ ಮಾಡಿ ಆ ಕಡಲ್ಗಳ್ಳರನ್ನ ಇವರು ಕಂಟ್ರೋಲ್ ಮಾಡ್ತಾರೆ. ಅವರನ್ನ ಸೋಲಿಸಿ ಅವರಿಂದ ಯಾವುದೇ ತೊಂದರೆ ಆಗದೆ ಇರೋ ರೀತಿ ಇವರು ಕಂಟ್ರೋಲ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಇವರು ಆ ಒಂದು ಯುದ್ಧದಲ್ಲಿ ಜಯವನ್ನ ಸಾಧಿಸ್ತಾರೆ. ಮತ್ತೆ ಇವರು ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಕಡಲ್ಗಳ್ಳರಿಂದ ಟ್ರೇಡರ್ಸ್ಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಅಂದ್ರೆ ಇವರು ಬಂದ ಮೇಲೆ ಕಡಲ್ಗಳ್ಳರಿಂದ ಟ್ರೇಡರ್ಸ್ಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಟ್ರೇಡಿಂಗ್ ಎಲ್ಲ ತುಂಬಾ ಸಲೀಸಾಗಿ ನಡೀತಾ ಇತ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇದ್ರ ಬಗ್ಗೆ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿಯುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕತೆ ನಡಿಬೇಕಾದ್ರೆ ಈ ರೀತಿ ಟ್ರೇಡರ್ಸ್ ಬಂದು ಈ ರೀತಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಹತ್ರ ಹೇಳಿರ್ತಾರೆ. ಅಂದ್ರೆ ಚೈನಾದಿಂದ 2 ಟ್ರೇಡರ್ಸ್ ಬಂದು ಈ ರೀತಿ ನಾವು ಅಂದ್ರೆ ಮುಂಚೆ ಎಲ್ಲ ಟ್ರೇಡಿಂಗ್ ಎಲ್ಲ ತುಂಬಾ ಸಲೀಸಾಗಿ ನಡೀತಾ ಇತ್ತು. ಆದ್ರೆ ಈಗ ಟ್ರೇಡಿಂಗ್ ಅಲ್ಲಿ ಅಂದ್ರೆ ಟ್ರೇಡಿಂಗ್ ಮಾಡಬೇಕಾದ್ರೆ ಬೇರೆ ಬೇರೆ ದೇಶಗಳಿಗೆ ಹಡಗುಗಳ ಮುಖಾಂತರ ಈ ರೀತಿ ಕಡಲುಗಳಲ್ಲಿ ನಾವು ಪ್ರಯಾಣ ಮಾಡಬೇಕಾದ್ರೆ ಈ ರೀತಿ ಪೈರೇಟ್ಸ್ ಕಡಲ್ಗಳ್ಳರಿಂದ ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿನೇ ನಾವು ಇವಾಗೆಲ್ಲ ಟ್ರೇಡ್ ಮಾಡಬೇಕು ಅಂತ ಅಂದ್ರೆ ಟ್ರೇಡಿಂಗ್ಗೋಸ್ಕರ ನಾವು ಕಡಲಿನಲ್ಲಿ ನಾವು ಪ್ರಯಾಣ ಮಾಡಬೇಕಂದ್ರೆ ಎಷ್ಟೋ ಜನ ಅಂದ್ರೆ ಎಷ್ಟೋ ಹಡಗುಗಳನ್ನ ಸೇರಿಸಿಕೊಂಡು ನಾವು ಅಂದ್ರೆ ಗುಂಪಾಗಿ ನಾವು ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಕಡಲ್ಗಳ್ಳರು ಪೈರೇಟ್ಸ್ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಸೊ ಹಾಗಾಗಿ ನಾವು ಅಂದ್ರೆ ಸ್ವಲ್ಪ ಜನ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಹೋಗಂಗಿದ್ರೆ ಒಂದ್ಸತಿ ಹೋಗಂಗಿದ್ರೆ ಒಂದಷ್ಟು ಹಡಗುಗಳನ್ನ ಸೇರಿಸ್ಕೊಂಡು ನಮ್ಮ ಜೊತೆ ಒಂದಷ್ಟು ಸೈನಿಕರನ್ನು ಕೂಡ ಕರ್ಕೊಂಡು ಹೋಗಬೇಕಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕಡಲ್ಗಳ್ಳರಿಂದ ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಎಲ್ಲ ಅಂದ್ರೆ ಇದ್ರ ಬಗ್ಗೆ ನಮಗೆ ತುಂಬಾನೇ ಆತಂಕ ಇದೆ. ಮುಂಚೆ ತರ ಟ್ರೇಡಿಂಗ್ ಎಲ್ಲ ತುಂಬಾನೇ ಸಲೀಸಾಗಿ ನಡೀತಾ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಆ ಚೈನಾದಿಂದ ಬಂದಂತಹ ಚೈನಾ ಟ್ರೇಡರ್ಸ್. ಸೊ ಇದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕಾಲಕ್ರಮೇಣ ಅಂದ್ರೆ 15 ವರ್ಷದ ನಂತರ ಅಂದ್ರೆ ಅವರ ಒಂದು ಪೀರಿಯಡ್ ನಲ್ಲಿ ಅವರ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೇ ಹೇಳಿರ್ತಾರೆ ಈ ರೀತಿ ಕಡಲ್ಗಳ್ಳರನ್ನ ನಾವು ಕಂಟ್ರೋಲ್ ಮಾಡಬೇಕು, ಪೈರೇಟ್ಸ್ ಅನ್ನ ನಾವು ಕಂಟ್ರೋಲ್ ಮಾಡಬೇಕು, ನಮ್ಮ ಚೋಳ ಸಾಮ್ರಾಜ್ಯದ ಟ್ರೇಡರ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು, ಮತ್ತೆ ಯಾವುದೇ ಟ್ರೇಡರ್ಸ್
ಟ್ರೇಡರ್ಸ್ಗೂ ಕೂಡ ತೊಂದರೆ ಆಗಬಾರ್ದು ಟ್ರೇಡಿಂಗ್ ಎಲ್ಲ ಮಾಡಬೇಕಾದ್ರೆ ಅಂತ ಇವರು ಕೂಡ ಹೇಳಿರ್ತಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಇನ್ನೂ ಹೇಳ್ತಾ ಹೋಗ್ಬೋದು, ನಾನು ಅದನ್ನ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇನ್ನೂ ಡೆಪ್ತ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಸೊ ಸೆಪ್ಟೆಂಬರ್ 30ನೇ ತಾರೀಕು 2 ವಿಶೇಷ ಕಾಯ್ತಾ ಇದೆ ಸ್ನೇಹಿತರೆ. ಒಂದು, ನಮ್ಮ ರಿಷಬ್ ಶೆಟ್ಟಿ ಅವರು ಬರೆದು ಡೈರೆಕ್ಷನ್ ಮಾಡಿರ್ತಕ್ಕಂತಹ ಕಾಂತಾರ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದ್ಭುತವಾದಂತಹ ಚಿತ್ರ. ಟ್ರೈಲರ್ ಅನ್ನ ನೋಡಿದ್ರೇನೆ ಹೇಳ್ಬೋದು, ಅಂದ್ರೆ ಯಾವತ್ತೂ ಕೂಡ ನಮ್ಮ ರಿಷಬ್ ಶೆಟ್ಟಿ ಅವರ ಕ್ರಿಯೇಟಿವಿಟಿಗೆ, ಅಂದ್ರೆ ಅವರ ಒಂದು ಕ್ರಿಯೇಟಿವಿಟಿಯನ್ನ ನಾವು ಚಿತ್ರಮಂದಿರದಲ್ಲಿ ನೋಡಬೇಕಾದ್ರೆ ನಮ್ಗೆ ಎಲ್ಲೂ ಕೂಡ ನನಗಂತೂ ಅವರ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ನನಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಮಲೆನಾಡು ಅಂತಂದ್ರೆ ನನಗೆ ಒಂದು ರೀತಿ ಕುತೂಹಲ. ಸೊ ಹಾಗಾಗಿ ಅದ್ರ ಜೊತೆಗೆ ಇವರ ಒಂದು ಕ್ರಿಯೇಟಿವಿಟಿಯನ್ನ ಸೇರಿಸಿ ಮಲೆನಾಡಿನಲ್ಲಿರ್ತಕ್ಕಂತಹ ಆ ಒಂದು ಆಚರಣೆಗಳು, ಆ ಒಂದು ಸಂಸ್ಕೃತಿಯನ್ನ ಅಷ್ಟು ಅದ್ಭುತವಾಗಿ ಇವರ ಒಂದು ಚಿತ್ರಗಳ ಮುಖಾಂತರ ಜನಗಳಿಗೆ ಪರಿಚಯ ಮಾಡಿಕೊಡ್ತಾರೆ ಸ್ನೇಹಿತರೆ. ಅದು ನನಗೆ ಬಹಳ ಬಹಳ ಇಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಪೂರ್ವಜರ ಇತಿಹಾಸ ಆಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನ, ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪೂರ್ವಜರ ಇತಿಹಾಸ ಇವೆಲ್ಲವನ್ನು ಕೂಡ ಈ ರೀತಿ ಚಿತ್ರಗಳ ಮುಖಾಂತರನಾದರೂ ಈಗಿರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ತಲುಪಿಸ್ತಾರಲ್ಲ, ಅದು ನಿಜಕ್ಕೂ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ ಕಾಂತಾರ ಚಿತ್ರದ ಜೊತೆ ಪೊನ್ನಿಯಿನ್ ಸೆಲ್ವನ್ ಕತೆ, ನಮ್ಮ ಪೂರ್ವಜರ ಹೆಮ್ಮೆ, ಅಂದ್ರೆ ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಬರ್ತಾ ಇರತಕ್ಕಂಥ ಚಿತ್ರ ಕೂಡ ತೆರೆ ಕಾಣ್ತಾ ಇದೆ. ಸೊ 2 ವಿಶೇಷ ಕಾದಿದೆ ಸೆಪ್ಟೆಂಬರ್ 30ನೇ ತಾರೀಕು. ನಾನು 2 ಚಿತ್ರಗಳನ್ನು ಕೂಡ ವೀಕ್ಷಣೆ ಮಾಡ್ತೀನಿ. 2 ಚಿತ್ರದ ಬಗ್ಗೆ ಅಭಿಪ್ರಾಯವನ್ನ ನಿಮ್ ಜೊತೆಗೆ ಹಂಚ್ಕೋತೀನಿ ಸ್ನೇಹಿತರೆ. ಮತ್ತೆ ಕನ್ನಡಿಗರಲ್ಲಿ ಇನ್ನು ಯಾರಾದ್ರೂ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿನಿಂದಾನೇ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ, ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಮತ್ತೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ, ಅಂದ್ರೆ ನೀವು ಅಟ್ಲೀಸ್ಟ್ ಒಂದು 2-3 ಭಾಗ ಆದ್ರೂ ಚಿತ್ರ ಬರೋಷ್ಟರಲ್ಲಿ ಮುಗಿಸಿದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಚಿತ್ರ ರಿಲೀಸ್ ಆಗುತ್ತಲ್ವಾ, ನೀವು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ವೀಕ್ಷಿಸಬೇಕಾದ್ರೆ ಅಟ್ಲೀಸ್ಟ್ 2-3 ಭಾಗ ಮುಗಿಸಿ. ಅಂದ್ರೆ 2-3 ಭಾಗ, ಅಟ್ಲೀಸ್ಟ್ 2 ಭಾಗ ಆದ್ರೂ ಮುಗಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಇದು ಸೆಪ್ಟೆಂಬರ್ 30ನೇ ತಾರೀಕು ಮೊದಲನೇ ಭಾಗ ರಿಲೀಸ್ ಆಗ್ತಾ ಇರೋದು, 2ನೇ ಭಾಗ ಬಂದು ನೆಕ್ಸ್ಟ್ ವರ್ಷ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಮೊದಲನೇ ಭಾಗದಲ್ಲಿ 5 ಭಾಗಗಳ ಪುಸ್ತಕಗಳಲ್ಲಿ ಮೊದಲನೇ ಭಾಗದಲ್ಲಿ ಒಂದು 3 ಭಾಗ ಪುಸ್ತಕವನ್ನ ಇವರು ಕಂಪ್ಲೀಟ್ ಮಾಡಿರ್ತಾರೆ ಅಂತ ನನ್ನ ಊಹೆ ಸ್ನೇಹಿತರೆ. ಯಾಕಂತಂದ್ರೆ 5 ಭಾಗಗಳ ಪುಸ್ತಕಗಳಲ್ಲಿ 4ನೇ ಭಾಗ ಮತ್ತೆ 5ನೇ ಭಾಗ, ಮುಖ್ಯವಾಗಿ 5ನೇ ಭಾಗ ಬಹಳ, ಅಂದ್ರೆ ತುಂಬಾನೇ ಜಾಸ್ತಿ ಇನ್ಫಾರ್ಮೇಶನ್, ತುಂಬಾನೇ ಜಾಸ್ತಿ ಪುಟಗಳಿರ್ತಕ್ಕಂತಹ ಭಾಗ ಸ್ನೇಹಿತರೆ 5ನೇ ಭಾಗ. ಸೊ ಹಾಗಾಗಿ 5ನೇ ಭಾಗ 4ನೇ ಭಾಗವನ್ನ ನಮ್ಮ ಮಣಿರತ್ನಂ ಅವರು 2ನೇ ಭಾಗ ಪೊನ್ನಿಯಿನ್ ಸೆಲ್ವನ್ 2ನೇ ಭಾಗದಲ್ಲಿ ಇವರು ಕವರ್ ಮಾಡಿರ್ತಾರೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಮೊದಲನೇ ಭಾಗದಲ್ಲಿ ಪೊನ್ನಿಯಿನ್ ಸೆಲ್ವನ್ ಮೊದಲನೇ ಭಾಗದಲ್ಲಿ ಇವರು 3 ಪುಸ್ತಕ, ಅಂದ್ರೆ 3 ಭಾಗಗಳನ್ನ ಇವರು ಕಂಪ್ಲೀಟ್ ಮಾಡಿರ್ತಾರೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ಒಂದು 10 ಎಪಿಸೋಡ್, ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ, ಸೊ ಅದರಲ್ಲಿ ಒಂದು 10 ಎಪಿಸೋಡ್ ಆದ್ರೂ ನೀವು ಕೇಳಿ ಮುಗಿಸಿದ್ರೆ ನೀವು ಒಂದು ಅಟ್ಲೀಸ್ಟ್ ಒಂದು 2.5 ಭಾಗ ಮುಗಿಸ್ದಂಗೆ ಆಗುತ್ತೆ. ಕಥೆಯನ್ನ 2.5 ಭಾಗ ಮುಗಿಸಿ ನೀವು ಚಿತ್ರಮಂದಿರಕ್ಕೆ ಹೋದ್ರೆ ನಿಮಗೆ ಅಟ್ಲೀಸ್ಟ್ ಕನ್ಫ್ಯೂಷನ್ಸ್ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನ ಐಮ್ಯಾಕ್ಸ್ ನಲ್ಲಿ ಎಂಜಾಯ್ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ. ನಂತರ ನೀವು ಬಂದು, ಅಂದ್ರೆ ಚಿತ್ರವನ್ನ ನೋಡಿ ವೀಕ್ಷಿಸಿದ ನಂತರ ನೀವು ಬಂದು ಮತ್ತೆ ಸಂಚಿಕೆಗಳನ್ನ ನೀವು ಕೇಳೋದಕ್ಕೆ ಕಂಟಿನ್ಯೂ ಮಾಡಬಹುದು. ಅಂದ್ರೆ ಪೂರ್ತಿ ಕಥೆಯನ್ನ ಮುಗಿಸೋದಕ್ಕೆ, ಅಂದ್ರೆ ಪೂರ್ತಿ ಕಥೆಯನ್ನ ನೀವು ಕೇಳಿ ಮುಗಿಸಬಹುದು ಸ್ನೇಹಿತರೆ. ಸೊ ಇದೇ ರೀತಿ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನನ್ನ ಕೈಲಾದಷ್ಟು ಚಿತ್ರ ಬರೋವರೆಗೂ ಕೂಡ ನಿಮ್ ಜೊತೆಗೆ ಹಂಚ್ಕೋತಾ ಇರ್ತೀನಿ ಅಂತ ಹೇಳ್ತಾ, ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾನು ಏನೇನು ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ, ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ನಾನು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಒತ್ತಿದ್ರೆ ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋ ಇಂದ ಶುರು ಆಗುತ್ತೆ. ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋ ಇಂದ ಶುರುವಾಗಿ ಪೊನ್ನಿಯಿನ್ ಸೆಲ್ವನ್ ಕಥೆ ಮುಗಿದು, ಪೊನ್ನಿಯಿನ್ ಸೆಲ್ವನ್ ಕಥೆ ಮುಗಿದ ನಂತರವೂ ಕೂಡ ನಾನು ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಅನ್ನೋ ಒಂದು ಸೀರೀಸ್ ಮುಖಾಂತರ, ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಅನ್ನೋ ಒಂದು ಸರಣಿ ವಿಡಿಯೋಸ್ ಮುಖಾಂತರ ನಾನು ನಿಮ್ಮ ಜೊತೆಗೆ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಎಷ್ಟೋ ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ಸ್ ಅಂತ ಈಗ ಸೀರೀಸ್ ಅನ್ನ ಹೊಸದಾಗಿ ನಾನು ಶುರು ಮಾಡಿದ್ದೀನಿ. ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ಸ್ ಈಗ 4 ಎಪಿಸೋಡ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5 ಕೂಡ ಇನ್ನೇನು ನಾನು ಸ್ಟ್ರೀಮ್ ಮಾಡ್ತೀನಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5 ಮತ್ತೆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 4 ಇದರಲ್ಲೆಲ್ಲ ನಾನು ಅಷ್ಟು ಅದ್ಭುತವಾಗಿ, ಅಂದ್ರೆ ನಿಮಗೆ ಎಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ವಿಷಯಗಳನ್ನ ಡ್ರಾಮಾ ಶೈಲಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 4 ಮತ್ತೆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5 ಅನ್ನ ನೀವು ನೋಡಲೇಬೇಕು ಸ್ನೇಹಿತರೆ. ಬಿಕಾಸ್ ಡ್ರಾಮಾ ಶೈಲಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಮತ್ತೆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5, ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ ಸೀರೀಸ್ ಅನ್ನ ಇನ್ನೊಂದು 2 ಎಪಿಸೋಡ್ ನ ಅಪ್ಲೋಡ್ ಮಾಡಿ ನಾನು ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ ಸೀರೀಸ್ ಅನ್ನ ನಾನು ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ನಂತರನೂ ಏನಾದರೂ ವಿಷಯಗಳು ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಏನಾದರೂ ಮುಖ್ಯವಾದಂತಹ ವಿಷಯಗಳು ಬಾಕಿ ಇದ್ರೆ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಸ್ನೇಹಿತರೆ. ಅಂದ್ರೆ ಬಹಳ ಮುಖ್ಯವಾದಂತಹ ವಿಷಯ, ಇದನ್ನ ತಿಳ್ಕೊಳ್ಳೇಬೇಕು ಆಡಿಯನ್ಸ್ ಅಂತ ನನಗೇನಾದರೂ ಅನ್ಸಿದ್ರೆ ಖಂಡಿತ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಪೊನ್ನಿಯಿನ್ ಸೆಲ್ವನ್ ಕಥೆ ಆಗಿರ್ಬೋದು, ಪೊನ್ನಿಯಿನ್ ಸೆಲ್ವನ್ ಕಥೆ ಹಿಂದ್ಗಡೆ ಇರತಕ್ಕಂಥ ನಿಜವಾದಂತಹ ಇತಿಹಾಸ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಮತ್ತೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಕನ್ನಡಿಗರು ಹೆಮ್ಮೆ
ಹೆಮ್ಮೆ ಪಡುವಂಥ ವಿಷಯ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ 2 ವಿಡಿಯೋಗಳನ್ನು ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಆ 2 ವಿಡಿಯೋಗಳ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಬ್ಯಾಟಲ್ ಆಫ್ ತಿರುಪುರಂಬಿಯಂ ವಾರ್ ಅಂತ ಒಂದು ವಿಡಿಯೋ ಹೆಸರು, ಇನ್ನೊಂದು ವಿಡಿಯೋ ಹೆಸರು ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಬ್ಯಾಟಲ್ ಆಫ್ ತಕ್ಕೋಲಂ ವಾರ್ ಅಂತ ಇನ್ನೊಂದು ವಿಡಿಯೋ ಹೆಸರು ಸ್ನೇಹಿತರೆ. ಸೊ ಆ 2 ವಿಡಿಯೋಗಳನ್ನು ಒಂದು ವೇಳೆ ಕನ್ನಡಿಗರಲ್ಲಿ ಯಾರಾದರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ 2 ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ಬಿಕಾಸ್ ಆ 2 ವಿಡಿಯೋಗಳಲ್ಲಿ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಆ ಒಂದು 2 ವಿಡಿಯೋಗಳಲ್ಲಿ. ಸೊ ತಪ್ಪದೆ ಆ 2 ವಿಡಿಯೋಗಳನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಯಾರಾದರೂ ಆ 2 ವಿಡಿಯೋಗಳನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ 2 ವಿಡಿಯೋಗಳನ್ನು ನೋಡಿ. ಆ 2 ವಿಡಿಯೋಗಳಲ್ಲಿ ಕನ್ನಡಿಗರು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಹೆಮ್ಮೆ ಪಡುವಂತಹ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇದೇ ರೀತಿ ನಮ್ಮ ಪೂರ್ವಜರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನನ್ನ ಕೈಲಾದಷ್ಟು ನನಗೆ ತಿಳಿದಷ್ಟು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ ಗೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.